ಸ್ನೇಹಿತರ ನಮಸ್ಕಾರ. ಅದ್ಯಾವಾಗ ರಜತ್ ಮತ್ತು ವಿನಯ್ ಗೌಡ ಅರೆಸ್ಟ್ ಆದ್ರೋ ಆಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ ಕಣ್ರೆ. ಆ ಚರ್ಚೆ ಏನು ಅಂತ ಹೇಳಿದ್ರೆ ದರ್ಶನ್ ಕನೆಕ್ಷನ್. ಹೌದು, ರಜತ್ಗೆ ಮತ್ತು ವಿನಯ್ಗೆ ಇಬ್ರಿಗೂ ಕೂಡ ದರ್ಶನ್ ಒಂದು ರೀತಿಯಲ್ಲಿ ತುಂಬಾ ಹತ್ತಿರದ ಕನೆಕ್ಷನ್. ಇದ್ರ ಜೊತೆಗೆ ಇವರಿಬ್ಬರನ್ನ ಡ್ರಿಲ್ ಮಾಡಿ ಈಗ ಜೈಲಿಗೆ ಅಟ್ಟಿದಂತಹ ಪೊಲೀಸ್ ಅಧಿಕಾರಿಗೂ ಕೂಡ ದರ್ಶನ್ಗೂ ಕೂಡ ಒಂದು ಲಿಂಕ್ ಇದೆ. ಅದೇನು ಏನು ಅಂತ ಹೇಳಿದ್ರೆ, ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನನ್ನು ಡ್ರಿಲ್ ಮಾಡಿದಂಥ ಅಧಿಕಾರಿ ಮತ್ತು ಜೈಲಿಗಟ್ಟಿದಂಥ ಅಧಿಕಾರಿ ಬೇರೆ ಯಾರು ಅಲ್ಲ, ಅದೇ ACP ಚಂದನ್. ಇದೇ ACP ಚಂದನ್ ಇಲ್ಲಿ ಈ ಇಬ್ಬರಿಗೂ ಕೂಡ ಅಂದರೆ ಯಾರು ರಜತ್ ಮತ್ತು ವಿನಯ್ಗೂ ಕೂಡ ಡ್ರಿಲ್ ಮಾಡಿದ್ದು ಮಾತ್ರವಲ್ಲದೆ ಈಗ ಜೈಲಿಗಟ್ಟುವಂತೆ ಮಾಡಿದ್ದು ಕೂಡ ಇದೇ ಅಧಿಕಾರಿ ಅನ್ನೋದು ಬಾರಿ ಬಾರಿ ಲಿಂಕ್ಗಳು ಸಿಗ್ತಾ ಇದ್ದಾವೆ. ಅದರಲ್ಲೂ ಕೂಡ ದರ್ಶನ್ಗೂ ಮತ್ತು ಈ ಪ್ರಕರಣಕ್ಕೂ ಏನೇ ಸಂಬಂಧ ಇರದೇ ಇದ್ದರೂ ಕೂಡ ಬಟ್ ಇದರಲ್ಲಿರುವಂತಹ ಒಂದೊಂದು ಆಯಾಮವು ಕೂಡ ದರ್ಶನ್ಗೂ ಇದಕ್ಕೂ ಲಿಂಕನ್ನು ಘಟಿಸ್ತಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಈಗ ಮೊದಲಿಗೆ ಒಂದು ವಿಚಾರವನ್ನು ನೋಡೋಣ, ವಿನಯ್ ಮತ್ತು ಈ ದರ್ಶನ್ ಸಂಬಂಧದ ಬಗ್ಗೆ. ವಿನಯ್ ಬಿಗ್ ಬಾಸ್ ಮೂಲಕ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರುವಂಥ ನಟ. ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದರೂ ಕೂಡ ಬಿಗ್ ಬಾಸ್ನ ನಂತರ ಈತನಿಗೆ ವಿಶೇಷವಾದಂತಹ ಪ್ರಾತಿನಿಧ್ಯತೆ ಮತ್ತು ಪಾಪ್ಯುಲಾರಿಟಿ ಸಿಕ್ತು. ಅದರಲ್ಲೂ ಕೂಡ ಸಂಗೀತ ಮತ್ತು ವಿನಯ್ ಅವರ ಜಗಳ ಇದೆಯಲ್ಲ, ಇದು ಒಂದು ಹಂತದ ತಾರಕವನ್ನು ತಲುಪಿಯಾಗಿತ್ತು. ಯಾವಾಗ ಬಿಗ್ ಬಾಸ್ನಲ್ಲಿ ಹೊರಗಡೆ ಬಂದ ಮೇಲೆ ಒಂದೊಳ್ಳೆ ಅವಕಾಶಕ್ಕಾಗಿ ಈತ ಕಾಯ್ತಾ ಇದ್ದ, ಯಾರು ವಿನಯ್. ಅದರಂತೆಯೇ ದರ್ಶನ್ ಅವರ ಮುಂದಿನ ಸಿನಿಮಾ ಡೆವಿಲ್ ಸಿನಿಮಾದಲ್ಲೂ ಕೂಡ ವಿಲನ್ ಪಾತ್ರದಲ್ಲಿ ಈತ ನಟಿಸ್ತಿದ್ದಾನೆ. ದರ್ಶನ್ ಯಾವಾಗ ಒಳಗಡೆ ಹೋಗ್ತಾರೋ ಆಗ ಈತನಿಗೆ ಟೆನ್ಷನ್ ಶುರು ಆಗುತ್ತೆ. ಅಯ್ಯೋ, ಸಿಕ್ಕಿದಂಥ ಒಳ್ಳೆಯ ಮೂವಿನೂ ಕೂಡ ಕೈತಪ್ಪಿ ಹೋಗುತ್ತಾ ಅನ್ನುವಂಥ ಆತಂಕ ಈತನಿಗೆ ಶುರು ಆಗುತ್ತೆ. ಎಲ್ಲರೂ ಬಹುತೇಕ ಸಾಕಷ್ಟು ಜನ ನಟ ನಟಿಯರು ಪಡೆದಿದ್ದಂತಹ ಅಡ್ವಾನ್ಸನ್ನು ವಾಪಸ್ ಕೊಟ್ಟರೆ ಈತ ಮಾತ್ರ ಒಂದು ನಂಬಿಕೆಯಲ್ಲಿ ಕೂತಿದ್ದ. ಇಲ್ಲ, ದರ್ಶನ್ ಜೊತೆಗೆ ನಟಿಸುವಂಥ ಅವಕಾಶ ಸಿಕ್ಕಿದೆ ಪುಣ್ಯ, ಅದನ್ನು ನಾನು ಬಳಸಿಕೊಳ್ಳಬೇಕು ಅಂತೇಳಿ ಕಾಯ್ತಾ ಕೂತಿದ್ದ. ಅದರಂತೆ ಈಗ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ನಡೀತಿದೆ. ಡೆವಿಲ್ ಸಿನಿಮಾ ಸದ್ಯದಲ್ಲೇ ತೆರೆಗೆ ಬರುತ್ತೆ, ಇನ್ನೊಂದು 6-7 ತಿಂಗಳೊಳಗಡೆ ತೆರೆಗೆ ಬರುತ್ತೆ. ಆದರೆ ಈಗ ಇದೇ ವಿನಯ್ಗೆ ಈ ದರ್ಶನ್ ಜೊತೆಗಿದ್ದಂಥ ಒಡನಾಟ ಹಾಗೆಯೇ ದರ್ಶನ್ ಅವರ ಸಿನಿಮಾದಲ್ಲಿ ನಟಿಸ್ತಿರೋದು ಇದೇ ಮುಳುವಾಯ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಈ ಪ್ರಕರಣದಲ್ಲಿ ಈಗ ಯಾರು ವಿನಯ್ ಮತ್ತು ಈ ರಜತ್ ಅರೆಸ್ಟ್ ಆಗಿದ್ದಾರಲ್ಲ, ಈ ಪ್ರಕರಣದಲ್ಲಿ ಸುತಾರಾಮ್ ಇವರಿಬ್ಬರದ್ದು ಲಿಂಕು ಇಲ್ಲ, ಸಂಬಂಧನೂ ಇಲ್ಲ. ಯಾರಿಗೆ? ದರ್ಶನ್ಗೆ ಇವರಿಬ್ಬರದ್ದು ಏನು ಲಿಂಕು ಇಲ್ಲ, ಸಂಬಂಧನೂ ಇಲ್ಲ ಈ ಪ್ರಕರಣಕ್ಕೆ. ಬಟ್ಟು ರಜತ್ ಇಲ್ಲಿ ಹಾಕ್ಕೊಂಡಿರುವಂಥ ಬಟ್ಟೆ ಎಲ್ಲದೂ ಕೂಡ ದರ್ಶನ್ ಮೂವಿ ಹೆಸರದ್ದೇ ಆದರೂ ಕೂಡ ಬಟ್ಟು ಎಲ್ಲೂ ಕೂಡ ಈ ಪ್ರಕರಣಕ್ಕೆ ಲಿಂಕ್ ಇಲ್ಲ. ದರ್ಶನ್ ಎಲ್ಲೂ ಕೂಡ ಭಾಗಿಯಾಗಿಲ್ಲ, ದರ್ಶನ್ ಎಲ್ಲೂ ಕೂಡ ಹೇಳಿಲ್ಲ. ಆದರೂ ಕೂಡ ದರ್ಶನ್ ಹೆಸರು ಮಾತ್ರ ಇದರಲ್ಲಿ ತಳುಕು ಹಾಕಿಕೊಳ್ತಾ ಇದೆ. ಈಗ ರಜತ್ ವಿಚಾರಕ್ಕೆ ಬರೋದಾದರೆ, ರಜತ್ ಕೂಡ ದರ್ಶನ್ ಅವರ ಕಟ್ಟರ ಅಭಿಮಾನಿ. ಯಾಕಂತ ಹೇಳಿದ್ರೆ ರಜತ್ತು ಈಗ ನಾನು ಈಗಾಗಲೇ ಹೇಳ್ದಲ್ಲ, ಆತ ಹಾಕಿದಂಥ ಕಾಸ್ಟ್ಯೂಮು, ಅದರಲ್ಲಿ ಇದ್ದಂಥ ಹೆಸರುಗಳು ಎಲ್ಲದೂ ಕೂಡ ದರ್ಶನ್ ಮೂವೀಸ್ ಹೆಸರುಗಳೇ. ಅದ್ರ ಜೊತೆಗೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗುತ್ತೆ, ದರ್ಶನ್ ಅಪ್ಪಟ ಅಭಿಮಾನಿ ಆಗಿರೋದ್ರಿಂದ ದರ್ಶನ್ ರೀತಿಯೇ ಮಚ್ಚನ್ನು ಹಿಡ್ಕೊಂಡು ಪೋಸನ್ನು ಕೊಡೋದಕ್ಕೆ ಹೋಗಿ ಈಗ ಸಂಕಷ್ಟವನ್ನು ಮೈ ಮೇಲೆ ಹೇಳ್ಕೊಂಡಿರೋದು ಅಂತೇಳಿ. ರಜತ್ ಕಿಶನ್ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯೂ ಕೂಡ ಹೌದು. ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡ್ತಿದ್ದಾನೆ. ನೇರವಾಗಿ ಮತ್ತು ಕೆಲವೊಂದಷ್ಟು ಮಾತುಗಳನ್ನು ಖಾರವಾಗಿ ಆಡೋದ್ರಲ್ಲಿ ರಜತ್ ತುಂಬ ಪಾಪ್ಯುಲರ್. ಯಾವುದೇ ವಿಚಾರವನ್ನು ಕೂಡ ಫಿಲ್ಟರ್ ಇಲ್ಲದೆ ಮಾತನಾಡ್ತಾನೆ. ಇದೇ ರೀತಿ ಇವನು ಕೂಡ, ಯಾರು ರಜತ್ ಕೂಡ. ಈತನಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಅದೇ ಕಾರಣಕ್ಕೆ ಅವ್ರ ಥರನೇ ಅವ್ರ ಮೂವೀಸೆಲ್ಲ ಬರೆಸಿ, ಮೂವೀಸ್ ನೇಮ್ಗಳನ್ನೆಲ್ಲ ಡ್ರೆಸ್ಸಲ್ಲಿ ಬರೆಸಿ ಬಂದಿದ್ದ. ದರ್ಶನ್ ಅನ್ನೋದಕ್ಕಿಂತ ಡಿ ಬಾಸ್ ಅಪ್ಪಟ ಅಭಿಮಾನಿಯಾಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ವೇದಿಕೆ ಮೇಲೆ ರಜತ್ ಬಂದಿದ್ದ. ಅದಕ್ಕಾಗಿ ಖುದ್ದು ಅವನೇ ಕಾಸ್ಟ್ಯೂಮನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ದ. ಶರ್ಟ್ ಮೇಲೆ ಡಿ ಬಾಸ್ ದರ್ಶನ್ ಅಂತೇಳಿ ಬರೆಸಿದ್ದ. ಪ್ಯಾಂಟ್ ಮೇಲೆ ದರ್ಶನ್ ಅವರ ಅಷ್ಟೂ ಚಿತ್ರಗಳ ಹೆಸರನ್ನು ಕೂಡ ಬರೆಸ್ಕೊಂಡಿದ್ದ. ಶರ್ಟ್ನಲ್ಲಿದ್ದಂಥ ಜೇಬುಗಳಿಂದ ದರ್ಶನ್ ನಟೆಯ ಚಿತ್ರಗಳ ಪೋಸ್ಟರನ್ನು ರೀಲ್ಸ್ ಮಾಡಿ ಹೊರ ಬಂದಿದ್ದು ವಿಶೇಷವಾಗಿತ್ತು. ಇದು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಇದೇ ವೇದಿಕೆಯಲ್ಲಿ ಮೊನ್ನೆ ಅಷ್ಟೇ ನಾನು ಬಾಸನ್ನು ಮೀಟ್ ಮಾಡ್ಕೊಂಡು ಬಂದೆ. ಮೈಸೂರಲ್ಲಿದ್ದರು, ಶೂಟಿಂಗ್ ಇತ್ತು. ಅವರನ್ನು ನೋಡಿ ತುಂಬ ಖುಷಿಯಾಯಿತು. ಬಹಳ ತಿಂಗಳಾದ ಮೇಲೆ ನಾನು ಅವರನ್ನು ಮೀಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ದರ್ಶನ್ ಬಗ್ಗೆ ರಜತ್ ಸಂತಸವನ್ನು ವ್ಯಕ್ತಪಡಿಸ್ದ. ಸರ್, ನನ್ನನ್ನು ಎಲ್ಲರೂ ಪ್ರಾಣ ತಿಂತಾವ್ರೆ ಅಂತೇಳಿ ಹೇಳ್ತಾರೆ. ಬಾಸ್ ಜೊತೆ ಒಂದು ಫೋಟೋ ಹಾಕಿಲ್ಲ ಅಂತೇಳಿ ಕೇಳಿದೆ. ಅದಕ್ಕೆ ಬಾ ಚಿನ್ನ ಅಂತ ಹೇಳ್ಬಿಟ್ಟು ಫೋಟೋ ಹಾಕಿದ್ರೇ ಪ್ರೀತಿ ಎಂದರು. ಆ ತರಹ ಪ್ರೀತಿ ಕೊಡುವಂಥ ಸ್ಟಾರ್ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಇದೇ ವೇದಿಕೆಯಲ್ಲಿ ರಜತ್ ದರ್ಶನ್ ಬಗ್ಗೆ ಮಾತನಾಡಿದರು. ಈ ರೀತಿ ದರ್ಶನ್ ಬಗ್ಗೆ ವಿಶೇಷವಾದಂತಹ ಒಂದು ಅಭಿಮಾನವನ್ನು ಇಟ್ಕೊಂಡಿರೋನು ಈ ರಜತ್. ಅಲ್ಲಿಗೆ ದರ್ಶನ್ಗೂ ರಜತ್ಗೂ, ವಿನಯ್ಗೂ ಮತ್ತು ದರ್ಶನ್ಗೂ ಒಂದು ಇಂಟರಾಕ್ಟ್ ಇದೆ, ಲಿಂಕ್ ಇದೆ ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ. ಈಗ ಬರ್ತೀನಿ ಪ್ರಮುಖವಾದಂಥ ವಿಚಾರಕ್ಕೆ. ಏನು? ಅದೇ ACP ಚಂದನ್ ಕುಮಾರ್.
ಈ ಹೆಸರನ್ನು ಸುಮಾರು ಒಂದು 10-11 ತಿಂಗಳ ಹಿಂದೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ, ನೋಡಿರ್ತೀರಾ. ಇವನು ಯಾರು ಏನು ಅನ್ನೋದನ್ನ ಬಗ್ಗೆ, ಇವರು ಯಾರು ಏನು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಸ್ವಲ್ಪ ತಲಾಶನ ಮಾಡಿರ್ತೀರಾ. ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಂಥ ಹೆಸರು ಕೂಡ ಹೌದು. ಅದೇ ರೇಣುಕುಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಟೀಮನ್ನು ಲಾಕ್ ಮಾಡಿದಂತಹ ಖಡಕ್ ಪೊಲೀಸ್ ಅಧಿಕಾರಿ. ಈಗ ದರ್ಶನ್ ಪಾಪ್ಯುಲಾರಿಟಿ ನಿಮಗೆ ಗೊತ್ತು. ದರ್ಶನ್ನು ಯಾವ ರೀತಿಯಾದಂಥ ಕ್ರೇಜ್ ಹೊಂದಿರುವಂಥ ವ್ಯಕ್ತಿ ಅನ್ನೋದು ಕೂಡ ಗೊತ್ತಿತ್ತು. ಆದ್ರೂ ಈ ಕೇಸಲ್ಲಿ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಲಾಕ್ ಮಾಡೋದ್ರಲ್ಲಿ ಚಂದನ್ ಯಶಸ್ವಿಯಾಗಿದ್ದರು. ಅಷ್ಟು ಖಡಕ್ ಆಫೀಸರ್ ಅನ್ನುವಂತಹ ಒಂದು ಪಾತ್ರವನ್ನು ನಿರ್ವಹಿಸಿದರು. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ದರ್ಶನ್ ನಟನೆ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸ್ತಿದ್ರೆ, ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ರಜತ್ ಕೂಡ ಈ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ಈಗ ಇವರಿಬ್ಬರಿಗೂ ಕೂಡ ವಿಲನ್ ಆಗಿರೋದು ಒನ್ಸ್ ಅಗೇನ್ ಇದೇ ದರ್ಶನ್ಗೆ ವಿಲನ್ ಆಗಿದ್ದಂಥ ACP ಚಂದನ್ ಕುಮಾರ್. ಹೌದು, ಯಾವಾಗ ಇವರಿಬ್ಬರು ಕೂಡ ರೀಲ್ಸ್ ಮಾಡಿ ಅದು ವೈರಲ್ ಆಗಿ ಅದು ಬೇರೆ ಬೇರೆ ಚರ್ಚೆಯ ಆಯಾಮವನ್ನು ಪಡೆದುಕೊಳ್ತೋ, ಅದರ ಬೆನ್ನಲ್ಲೇ ಈಗ ಮತ್ತೆ ಚಂದನ್ ಕುಮಾರ್ ಇಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ವಿನಯ್ ಮತ್ತು ರಜತ್ ಅವರನ್ನು ಡ್ರಿಲ್ ಮಾಡಿದ್ದಾರೆ. ರಜತ್ ಹಾಗೂ ವಿನಯ್ ಅವರನ್ನು ತಾವು ಫೈಬರ್ ಮಚ್ಚನ್ನು ವಿಡಿಯೋದಲ್ಲಿ ಬಳಸಿದಾಗಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದರು. ಆದರೆ ವಿನಯ್ ಮತ್ತು ರಜತ್ ನೀಡಿದ್ದು ನಕಲಿ ಮಚ್ಚು ಅನ್ನೋದು ಯಾವಾಗ ಗೊತ್ತಾಯಿತೋ ಆಗಲೇ ಅಖಾಡಕ್ಕೆ ಇಳಿದಂತಹ ಚಂದನ್ ಕುಮಾರ್ ಅವರು ಮತ್ತೆ ತಮ್ಮದೇ ಭಾಷೆಯಲ್ಲಿ ಬಾಯಿ ಬಿಡಿಸುವಂಥ ಕೆಲಸವನ್ನು ಮಾಡಿದರು. ಒಟ್ಟಾರೆ ಡೆವಿಲ್ ಸಿನಿಮಾಕ್ಕಾಗಿ ACP ಚಂದನ್ ಅವರು ಅದೇ ರೀತಿ ಕಾಡ್ತಾ ಇದ್ದಾರೆ ಕೂಡ. ಅಷ್ಟಕ್ಕೂ ACP ಚಂದನ್ ಯಾರು, ಅವರ ಹಿನ್ನೆಲೆ ಏನು ನೋಡ್ತಾ ಹೋಗೋದಾದರೆ, ಚಂದನ್ ಅವರು ಮೂಲತಃ ಮೈಸೂರಿನವರು. ಮೈಸೂರಿನ ಶಾರದಾ ವಿಲಾಸ ಕಾಲೇಜಿನಲ್ಲಿ ಹೈಸ್ಕೂಲು PUCಯನ್ನು ಓದಿ ಡಿಪ್ಲೊಮೊ ಮಾಡಿ ಬಳಿಕ ಇಂಜಿನಿಯರಿಂಗ್ ಮಾಡಿದವರು. 2 ವರ್ಷ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ. ಚಂದನ್ ನಂತರ KPSC ಎಕ್ಸಾಮನ್ನು ಬರೀತಾರೆ. ಉತ್ತಮ ರ್ಯಾಂಕನ್ನು ಪಡೆದು DSP ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಈಗ ACP ಆಗಿದ್ದಾರೆ. ಚಂದನ್ ಅವ್ರಿಗೂ ಸಿನಿಮಾ ರಂಗಕ್ಕೂ ಪರೋಕ್ಷವಾದಂಥ ನಂಟಿದೆ. ಚಂದನ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರ ಪೃಥ್ವಿ ಸಿನಿಮಾ ಬಹಳ ಇಷ್ಟವಂತೆ. ಸಿಂಗಮ್ ನೋಡಿ ಪೊಲೀಸ್ ಆಗೋದಕ್ಕೆ ಬಂದರೆ ಆಗಲ್ಲ. ಪೃಥ್ವಿ ಸಿನಿಮಾ ನೋಡಿ ಬಹಳ ಪ್ರಾಕ್ಟಿಕಲ್ ಆಗಿ ಬದುಕ್ಬೋದು ಅಂತಲೂ ಕೂಡ ಹೇಳ್ತಾರೆ. ಅಕಾಡೆಮಿಯಲ್ಲಿ ಅವರು ಒಮ್ಮೆ ಹೇಳಿದಂತೆ, ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರುವಂಥ ಚಂದನ್ ಅವರು ಪೊಲೀಸ್ ಆದ ಬಳಿಕ ರಾಜ್ಕುಮಾರ್ ಕುಟುಂಬದ ಜೊತೆಗೆ ಒಡನಾಟವನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡ್ತಾ ತಮಗೆ ಇಂಗ್ಲೀಷ್ ಭಾಷೆ ಕಲಿಯೋದು ಬಹಳ ಕಷ್ಟವಾಗಿತ್ತು. ಆಗ ನನ್ನ ಕೆಲವು ಗೆಳೆಯರು ಸಾಕಷ್ಟು ಒಳ್ಳೆಯ ಇಂಗ್ಲೀಷ್ ಸಿನಿಮಾಗಳನ್ನು ಕೊಟ್ಟರು. ಅದನ್ನು ನೋಡ್ತಾ ನಾನು ಇಂಗ್ಲೀಷನ್ನು ಕಲಿತೆ. ಹಾಗಾಗಿ ಸಿನಿಮಾ ನನ್ನ ಜೀವನದಲ್ಲಿ ತುಂಬ ಪ್ರಮುಖವಾದಂಥ ಪಾತ್ರವನ್ನು ರೋಲ್ ಮಾಡಿದೆ ಅಂತಲೂ ಕೂಡ ಆಗಾಗ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಒಂದಂತೂ ಕ್ಲಿಯರ್ ಸ್ನೇಹಿತರೆ, ಇಲ್ಲಿ ದರ್ಶನ್ ಅವರ ಪಾತ್ರ ಏನೂ ಇಲ್ಲ ಈ ಪ್ರಕರಣದಲ್ಲಿ. ಆದರೆ ದರ್ಶನನ್ನು ಎಳೆದು ತರುವಂಥ ಕೆಲಸವನ್ನು ಮಾತ್ರ 3 ಆಯಾಮದಲ್ಲಿ, ಒಂದು ಈ ಆರೋಪಿಗಳ ಆಯಾಮದಲ್ಲಿ, ಮತ್ತೊಂದು ಇವರನ್ನು ಡ್ರಿಲ್ ಮಾಡಿದಂಥ ಪೊಲೀಸರ ಆಯಾಮದಲ್ಲೂ ಕೂಡ ತೆರೆದುಕೊಳ್ಳುತ್ತಿದೆ. ಹಾಗೆಯೇ ಇನ್ನುಳಿದಂಥ ಕಾರ್ಯಕ್ರಮಗಳು ಕೂಡ, ಈ ಯಾವ್ಯಾವ ಕಾರ್ಯಕ್ರಮಗಳು, ಹಾಗೆಯೇ ಇನ್ನುಳಿದಂತಹ ಕೆಲವೊಂದಷ್ಟು ಎಂಕ್ವೈರಿ, ಇನ್ನೊಂದಷ್ಟು ಡ್ರಿಲ್ಲು, ಇನ್ನೊಂದಷ್ಟು ಬಾಯಿ ಬಿಡಿಸುವಂಥ ವಿಚಾರದಲ್ಲೂ ಕೂಡ ಚಂದನ್ ಇನ್ವಾಲ್ವ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಒಟ್ಟಿನಲ್ಲಿ ಚಂದನ್ ಕುಮಾರ್ ಈಗ ಪೊಲೀಸ್ ಇಲಾಖೆಯಲ್ಲಿ ಈ ಸಿನಿಮಾ ರಂಗದವರಿಗೆ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನವಾಗಿ ಕಾಡ್ತಿದ್ದಾರೆ. ದರ್ಶನ್ ಅವರ ಸಿಟ್ಟನ್ನು ಇಲ್ಲೂ ಕೂಡ ತೀರಿಸ್ತಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿರೋದು ಸತ್ಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.